ಆಯಿತು, ನಾನು ನಿಮ್ಮ ಮಾತಿಗೆ ಬರ್ತೀನಿ. ಅವರ ಭಕ್ತಿಯಾಗಿ ನೀವು ಅಲ್ಲಿದ್ದೀರಾ. ವೀಕ್ಷಕರೇ, ಇವತ್ತು ನಾವು ಮಾತಾಡ್ತಾ ಇರೋದು ಗುರುಗಳ ಹತ್ರ ಸೇವೆ ಮಾಡ್ಕೊಂಡಿರುವಂಥ ಭಕ್ತಾದಿಗಳ ಮನದಾಳದ ಮಾತು ಹಾಗೂ ಅವರು ಕಂಡುಕೊಂಡಂಥ ಸತ್ಯ, ಅದ್ರ ಜೊತೆಯಲ್ಲಿ ಅವ್ರಿಗೆ ಸಿಕ್ಕಂಥ ಆ ಸಂತೃಪ್ತಿ ಬಗ್ಗೆ. ಸುಮಾರು ಜನ ನೋವಲ್ಲಿ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಎಲ್ಲ ಕನ್ಫ್ಯೂಷನ್ಸ್ಗಳಲ್ಲಿ ಏನೇ ಮಾಡಿದ್ರು ಕ್ಲಾರಿಟಿ ಸಿಗ್ದಿರ ಜೀವನದಲ್ಲಿ ಯಾಕೆ ಹಿಂಗೆ, ನಾನು ಯಾಕೆ ಹಿಂಗೆ ಸೋಲ್ತಿದ್ದೀನಿ, ಯಾಕೆ ಇಷ್ಟೊಂದು ಕಷ್ಟ ಅಂತ ಇದ್ದಾಗ ಓರ್ವ ಗುರು ಸಿಕ್ಕಬೇಕು. ಗುರು ಇದ್ದರೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ. ಆ ಗುರುಗಳು ನೀವೇನಾದರೂ ಹುಡುಕ್ತಾ ಇದ್ದರೆ ಖಂಡಿತವಾಗ್ಲೂ ಈ ಓರ್ವ ಗುರು ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಆಧಾರ ಆಗೋದು ತಪ್ಪೇನಿಲ್ಲ. ಆ ರೀತಿ ಆಧಾರ ಸ್ತಂಭವಾಗಿ ನಿಂತಿರುವಂಥ ಇವರ ಜೀವನದಲ್ಲಿ ಕಂಡುಕೊಂಡಂಥ ಬೆಳಕು ಯಾವುದು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಈಗ ನೀವು ಹೇಳಿ ಮೇಡಮ್, ಯಾವ ರೀತಿಯ ಚೇಂಜಸ್ಸು ನಿಮ್ಮ ಬದುಕಿನಲ್ಲಿ ಆಯಿತು ಹಾಗೂ ನಿಮಗೆ ಗುರುಗಳು ಸಿಕ್ಕಿದ್ದಾದರೂ ಹೇಗೆ? ತಿರುಚಿಟ್ರಂಬಲಂ ವಿರಾಟ ವಿಶ್ವರೂಪ ಜ್ಯೋತಿ ಶಕ್ತಿವೇಲ್ ಗುರುವೇ ಶರಣಂ. ವಿರಾಟ ವಿಶ್ವರೂಪ ಜ್ಯೋತಿ ಶಾಸ್ತ್ರವೇಲ್ ಗುರುವೇ ಶರಣಂ. ವಿರಾಟ ವಿಶ್ವರೂಪ ಜ್ಯೋತಿ ರುದ್ರವೇಲ್ ಗುರುವೇ ಶರಣಂ. ವಿರಾಟ ವಿಶ್ವರೂಪ ಜ್ಯೋತಿ ಶ್ರೀ ರಾಜಗುರು ಗುರುವೇ ಶರಣಂ. ವಿರಾಟ ವಿಶ್ವರೂಪ ಜ್ಯೋತಿ ಅಮ್ಮ ಚಾಮುಂಡೇಶ್ವರಿ ಅಮ್ಮ ಶರಣಂ ಶರಣಂ ಶರಣಂ. ನನಗೆ ನನ್ನ ಗುರುವಿನ ಕನೆಕ್ಷನ್ ಆಗಿದ್ದು ಇದೇ ಈ ಮಾಧ್ಯಮದಿಂದ, ಈ ಮೀಡಿಯಾದಿಂದ, ಯೂಟ್ಯೂಬ್ ಚಾನಲಿಂದ. ನಾನು ಹುಡುಕ್ತಾ ಇರಲಿಲ್ಲ ಒಂದು ಗುರುವನ್ನು, ನನ್ನ ಆತ್ಮ ಹುಡುಕ್ತಾ ಇತ್ತು ಅಂತ ನಾನು ನನ್ನ ರಾಜಗುರುಗಳ ಜೊತೆಗೆ ಕನೆಕ್ಟ್ ಆದಮೇಲೆ ಗೊತ್ತಾಯಿತು. ನಾನು ಹುಡುಕ್ತೀನಿ, ನಾನು ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು. ನಮ್ಮ ಒಳಗಡೆ ಇರುವಂಥ ಆತ್ಮಕ್ಕೆ ಈ ಜನ್ಮಕ್ಕೆ ಏನೋ ಬೇಕಾಗಿರುತ್ತೆ, ಅದು ತಂತಾನೇ ಹುಡುಕೊಳ್ಳುತ್ತೆ. ಆದರೆ ನಾವು ಅಂದ್ಕೊಳ್ಳೋದು ನಾನು ರಾಜಗುರುಗಳನ್ನ ಹುಡುಕೊಂಡೆ, ನಾನು ಗುರುದೇವ್ರನ್ನ ಕನೆಕ್ಟ್ ಮಾಡಿದೆ ಅಂತ. ಅದು ಸುಳ್ಳು. ಅಚಾನಕ್ಕಾಗಿ ಅದು ಒಂದು ನನ್ನ ಒಳಗಡೆ ಇರೋ ಸೋಲ್ಗೆ ಹೋದ ಜನ್ಮದಲ್ಲಿ ನಾನು ಗುರು ನಿಂದನೆ ಮಾಡಿದ್ದೀನೋ ಇಲ್ಲ ಗುರು ಸೇವೆ ಮಾಡಿದ್ದೀನೋ. ಗುರುವಿನ ಹತ್ರ 2 ಥರನೂ ಕನೆಕ್ಟ್ ಆಗ್ತಾರೆ. ಹೋದ ಜನ್ಮದಲ್ಲಿ ಒಂದು ಗುರು ನಿಂದನೆ ಮಾಡಿದ್ರು, ಅವ್ರು ಸೇವೆ ಮಾಡಿ ಈ ಸರಿ ಪಾಪ ಕಳ್ಕೊಳ್ಳೋದು ಅದು ಒಂದು ಸ್ಟೇಜು. ಇಲ್ಲ ತುಂಬ ಅವ್ರ ಸೇವೆ ಮಾಡಿ ಅವ್ರ ಹತ್ರ ಶಾಬಾಷ್ಗಿರಿ ಹೇಳ್ಕೊಂಡು ಹಾಗೂ ಒಂದು ಕನೆಕ್ಟ್ ಆಗಿರುತ್ತೆ. ಬಟ್ ನನಗೆ ಇನ್ನೂ ಕ್ಲಾರಿಟಿ ಇಲ್ಲ, ನಾನು ಪುಣ್ಯ ಮಾಡಿ ಗುರುದೇವ್ರ ಹತ್ರ ಹೋಗಿದ್ದೀನೋ, ಪಾಪ ಕಳ್ಕೊಳ್ಳೋಕ್ಕೆ ಹೋಗಿದ್ದೀನೋ. ಬಟ್ ಅಂತೂ ಇಂತೂ ಒಂದು ಮಹಾನ್ ಚೈತನ್ಯ, ಆ ಚೈತನ್ಯಕ್ಕೆ ನಾನು ಶರಣಗತಿಯಾಗಿದ್ದೇನೆ. ಯಾವ ರೀತಿ ಚೇಂಜಸ್ ಆಯಿತು ಮೇಡಮ್ ನಿಮ್ಮ ಲೈಫಲ್ಲಿ? ಚೇಂಜಸ್ ಅಂದರೆ ಸರ್, ಅದು ಗುರುವಿನ ದರ್ಶನ ಮಾಡಿದ ತಕ್ಷಣವೇ ಇವಾಗೆಲ್ಲ ಹೇಳ್ತಾರಲ್ಲ, ಅಲ್ಲೇ ಬಡಿಸ್ಬೇಕು, ಅಲ್ಲೇ ಊಟ ಆಗಿಬಿಡ್ಬೇಕು, ಅಲ್ಲೇ ಹೊಟ್ಟೆ ತುಂಬಿಡ್ಬೇಕು, ಅಲ್ಲೇ ಡೈಜೆಷನ್ ಆಗಿಬಿಡ್ಬೇಕು, ಆ ಥರ ಅಲ್ಲ. ಚೇಂಜಸ್ ಅಂತ ಅಂದರೆ ನಾನು ಆ್ಯಕ್ಚುಲಿ ಅವ್ರ ಹತ್ರ ನಾನೇನು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡು ಹೋಗಿಲ್ಲ. ನಮ್ಮ ಮನೆಯಲ್ಲಿ ಕಷ್ಟ, ನನಗೇನೋ ಸಮಸ್ಯೆ ಇದೆ ಅಂತಲೇ ಹೋಗಿಲ್ಲ. ಹೋದೆ, ನಂದು ಫಸ್ಟ್ ದರ್ಶನ ಆಗಿದ್ದು ಅದೆಂಥ ಅದ್ಭುತ ಅಂದರೆ, ನಮ್ಮ ಗುರುದೇವರು ಒಂದೊಂದು ಸಾರಿ ಅವ್ರದ್ದೇ ಆದಂಥ ಸ್ಥಿತಿಲಿ ಇರ್ತಾರೆ ಸರ್. ನನಗೆ ಸಿಕ್ಕಿದ್ದು ಒಂದು ಲಂಗೋಟಿ ಹಿಡ್ಕೊಂಡು, ದಂಡ ಹಿಡ್ಕೊಂಡು ಅವರ ಶಿಷ್ಯಂದರ ಜೊತೆ ಹೊರಗಡೆ ಆಶ್ರಮನ ಹಾಗೆ ನೋಡ್ತಾಯಿದ್ರು. ನಾವೊಂದು ಕಾರಲ್ಲಿ ಆಗಷ್ಟೇ ಎಂಟ್ರಿ ಆದ್ವಿ. ಅವ್ರದ್ದು ನೋಟ ಹೀಗೆ ನೋಡಿದ್ರು, ಬಟ್ ನಮಗೆ ಸಡನ್ನಾಗಿ ದರ್ಶನ ಆಗಲಿಲ್ಲ. ಎಷ್ಟೋ ಹೊತ್ತಾದಮೇಲೆ ನಮಗೆ ದರ್ಶನ ಆಯಿತು. ಒಂದು ಮಗುವನ್ನು, ಆವಾಗ ಹುಟ್ಟಿದ ಮಗುವನ್ನು, ಗುರುವನ್ನು ನೋಡಲಿಕ್ಕೆ ಬರೀ ಕೈಯಲ್ಲಿ ಹೋಗಬಾರ್ದು ಅಂತಾರೆ. ನಾನು ಹಂಗೇ ಒಂದು ದಾಸವಾಳ ತುಳಸಿ ಮಾಲೆ ಇಟ್ಕೊಂಡು ಒಂದು ಹಣ್ಣು ಇಟ್ಕೊಂಡು ಹೋಗಿದ್ದೆ. ಅವರು ನಮ್ಮ ಗುರುದೇವರು ಒಂದು ಸ್ಥಿತಿ ಅಂತ ಅಂದರೆ ಆ ಅಗ್ನಿ ತತ್ವದ ಕಣ್ಣು, ಒಳಗಡೆ ಒಂದು ನಡುಕ ಇತ್ತು, ಡವ ಅನ್ನೋದು ಅವ್ರ ದರ್ಶನ ಮಾಡಬೇಕಾದ್ರೆ. ಇನ್ನೊಂದು ರೀತಿಲಿ ಒಂದು ಸಂತೋಷವೂ ಇತ್ತು. ಯಪ್ಪ, ನಾನು ಈ ಜನ್ಮದಲ್ಲಿ ಈ ಥರ ದರ್ಶನ ಮಾಡ್ತೀನ ಅಂತ. ಹಿಂಗೊಂದು ಸಾರಿ ನೋಡಿದ್ರು ಕಣ್ಣು, ನಮಸ್ಕಾರ ಮಾಡಿದೆ. ಏನು ತಂದಿದ್ಯಾ ಅಂದರು. ತುಳಸಿ ಮಾಲೆ. ಕೈಯಲ್ಲಿ ಏನಕ್ಕೆ ಇಟ್ಕೊಂಡಿದ್ದೆ, ತಂದು ಹಾಕು ಅಂದರು. ತುಳಸಿ ಮಾಲೆ ಹಾಕ್ಬಿಟ್ಟು ನನ್ನ ಹಿಂಗೆ ನೋಡಿದ್ರು. ಶುದ್ಧ ಅದೇ ಅಂದರು. ಈ ಕ್ಷಣಕ್ಕೂ ನನಗೆ ಆ ಕ್ವಶನ್ನ ನನ್ನ ಗುರುದೇವ್ರ ಹತ್ರ ಕೇಳಿಲ್ಲ. ನಾನು ಮಾನಸಿಕವಾಗಿ ಶುದ್ಧ ಆಗಿದ್ದೀನ, ದೈಹಿಕವಾಗಿ ಶುದ್ಧ ಆಗಿದ್ದೀನ, ಅದು ಹಾಗೆ ಕ್ವಶನ್ ಮಾರ್ಕ್ ಇದೆ. ಬಟ್ ಶುದ್ಧ ಶುರು ಮಾಡಿದ್ದಾರೆ, ಶುದ್ಧ ಆಗ್ತಾ ಇದ್ದೀವಿ ನಾವು. ಇನ್ನು ನಾವು ಪರಿಪೂರ್ಣತೆ ಅಂತೂ ಖಂಡಿತ ಆಗಿಲ್ಲ. ಈ ಜನ್ಮದಲ್ಲಿ ಇನ್ನೂ ಇದೆಲ್ಲ ನನ್ನ ಅನುಭವ ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ಒಂದು ರಾಜಗುರುವಿನ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಬೇಕು. ಅವರ ಪಾದದ ಧೂಳಿಗೂ ನಾವು ಸಮ ಇಲ್ಲ. ಇವತ್ತು ನಿಮ್ಮ ಚಾನಲ್ನ ನಾನು ಕೂತ್ಕೊಂಡು ಅಂಥ ಮಹಾನ್ ಚೈತನ್ಯದ ಬಗ್ಗೆ ಮಾತಾಡ್ತೀನಿ ಅಂತ ಅಂದರೆ, ನನಗವರು ಆಶೀರ್ವಾದ ಕೊಟ್ಟಿದ್ದಾರೋ, ಅನುಗ್ರಹಿಸಿದಾರೋ, ಹೋಗಲಿ ಪಾಪ ಅಂತ ಕರುಣೆ ತೋರಿಸಿದಾರೋ. ನಂದೊಂದು ಆಸೆ ಇತ್ತು, ನನ್ನ ಮನಸ್ಸಿನಲ್ಲಿ ಸದಾ ಪ್ರಾರ್ಥನೆ ಇತ್ತು,
ಈ ಸತ್ಯ ಯಾಕೆ 4 ಗೋಡೆಗಳ ಮಧ್ಯೆ ಇರಬೇಕು, ಈ ಸತ್ಯ ಯಾಕೆ ಪ್ರಪಂಚಕ್ಕೆ ಗೊತ್ತಾಗ್ತಾ ಇಲ್ಲ ಭಗವಂತ ಅಂತ. ಇದು ಅವ್ರು ಯಾರಿಗೂ ಅವ್ರಿಗೆ ಬೇಕಾಗೇ ಇಲ್ಲ. ಅವ್ರಿಗೆ ಈ ಥರ ಜನಗಳು, ಈ ಥರ ಮೀಡಿಯಾ, ಈ ಥರ ಫೋಟೋ ತೊಗೊಂಬಂದು ವೀಡಿಯೋ ಮಾಡೋದು ಅದಕ್ಕೆ ವಿರುದ್ಧ ಅವರು. ಅದಕ್ಕೂ ಮೀರಿ ನಾವು ಅವ್ರೇನೇನೋ ಒಂದೊಂದು ಸಂದೇಶಗಳು ಕೊಡ್ತಾ ಇದ್ದಾಗ ನಾವೇ ಒಂದು ಪರ್ಸನಲ್ಲಾಗಿ ವೀಡಿಯೋ ಮಾಡಿಕೊಂಡು ಅದನ್ನು ವೆರಿ ಫಸ್ಟು ಒಬ್ಬರು ಮಂಗಳೂರಿನಲ್ಲಿ ಒಂದು ಹುಡುಗ ಮಾಡಿದ್ದದು ಅವ್ರಿಗೆ ಗೊತ್ತಿಲ್ಲದೆ ಇದ್ದಂಗೆ ಫೇಸ್ಬುಕ್ ಹಾಕ್ಬಿಟ್ಟಿದ್ದು, ಕರೆದು ಬೈದು ನಾನು ಲೌಕಿಕ ಪ್ರಪಂಚದಲ್ಲಿ ಈ ಏನದು ಇದು ಮೆಟೀರಿಯಲಿಸ್ಟಿಕ್ ಅದಕ್ಕೆಲ್ಲ ನಾನಿಲ್ಲ ಅಂತ ಬೈದಿದ್ರು. ಬಟ್ ಆ ಹುಡುಗ ನನ್ನ ಕೈಲೇನು ಕೊಡೋಕ್ಕಾಗಿಲ್ಲ, ನಿಮ್ಮಂಥ ಇಂಥ ಮಹಾ ಚೈತನ್ಯ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ನಿಮಗೆ ತಿಳಿಸ್ದೆ ನಾನು ಹಾಕ್ಬಿಟ್ಟಿದ್ದೀನಿ ಅಂತ ಕ್ಷಮೆ ಕೋರ್ದ. ಅಲ್ಲಿಂದ ಶುರುವಾಗಿದ್ದು. ಆಮೇಲೆ ಗುರುದೇವ್ರಿಗೆ ಕ್ಷಮಿಸಿ ಏನೋ ಮಾಡ್ತಾಯಿದ್ದೀರಾ, ಒಳ್ಳೊಳ್ಳೆ ಸಂದೇಶಗಳು ಹೋಗಲಿ ಅಂತ ಕರುಣಿಸಿರೋದು. ಅವ್ರಿಗೆ ಈ ಕ್ಷಣಕ್ಕೂ ನಾವುಗಳು ಒಂದು ಗುರುದೇವ್ರನ್ನ ಮೀಡಿಯಾದಲ್ಲಿ ತೋರಿಸೋದಾಗಲಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅವ್ರಿಗೆ ಅಂತರಾತ್ಮದಲ್ಲಿ ಒಂದು ಚೂರು ಇಷ್ಟ ಇಲ್ಲ. ಆದರೆ ನಾನು ಬಿಡಲ್ಲ, ಎಸ್ಪೆಷಲಿ ನಾನು ಬಿಡಲ್ಲ. ಯಾಕೆ ಅಂತ ಅಂದರೆ ಅಂಥಂಥ ಅದ್ಭುತವಾದಂಥ ಸತ್ಯಗಳನ್ನ ಫೀಲ್ ಮಾಡಿದ್ದೀನಿ ನಾನು 4 ವರ್ಷದಲ್ಲಿ. ನನ್ನ ಜೀವನದಲ್ಲಿ ನಾನು ಇಲ್ಲಿವರೆಗೆ ಕೂತ್ಕೊಂಡು ನಿಮ್ಮ ಮುಂದೆ ಇದು ಮಾತಾಡ್ತಾ ಇದ್ದೀನಿ ಅಂದರೆ ಇದಕ್ಕಿಂತ ಚೇಂಜಸ್ ಏನು ಬೇಕು? ಒಳ್ಳೆ ಮಾತನ್ನ ಹೇಳಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಒಂದು ವಿಚಾರ ನಾನು ನಿಮ್ಗೆ ಹೇಳಲೇಬೇಕು. ಇವರ ಮುಖಾಂತರನೇ, ನಾನು ಲೀಲಾ ಮೇಡಮ್ ಮುಖಾಂತರನೇ ಗುರುಗಳನ್ನ ಭೇಟಿಯಾಗಿದ್ದು ಸರಿಸುಮಾರು ಒಂದು 3 ದಿನ ಆಯಿತು. ಈಗ ಆಲ್ರೆಡಿ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಈ 3 ದಿನದಲ್ಲಿ ನನ್ನ ಜೀವನದಲ್ಲಿ ಆಗೋಂಥ ಕೆಲವೊಂದು ಬದಲಾವಣೆಗಳನ್ನ ನಾನು ಹೇಳ್ಕೊಂಡ್ರೆ ಅದು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದವಾಗಿರಬಹುದೇನೋ, ಆದರೆ ನಾನು ಕಂಡಂಥ ಸತ್ಯ ನನಗೆ ಮಾತ್ರ ಗೊತ್ತಿದೆ. ಕೆಲವೊಂದು ಕೆಲಸಗಳನ್ನು ಹೂವು ಎತ್ತಿಟ್ಟಂಗೆ ಆಗೋಂಗೆ ಮಾಡ್ತಾರೆ, ಮಗುವಿನಲ್ಲಿ ಮಗುವಾಗಿರ್ತಾರೆ, ದೊಡ್ಡವರಲ್ಲಿ ದೊಡ್ಡವರಾಗೇ ಇರ್ತಾರೆ, ಸ್ನೇಹಿತನಲ್ಲಿ ಸ್ನೇಹಿತೆಯಾಗಿ, ಬಂಧುವಲ್ಲಿ ಬಳಗವಾಗಿ ನಿಮ್ಮ ಜೊತೆ ಸದಾ ಸರ್ವದ ಇರೋವಂಥ ಓರ್ವ ಗುರು ಇವತ್ತು ನಮ್ಮೆಲ್ಲರಿಗೂ ಬೇಕಾಗಿದ್ದಾರೆ. ಆ ಗುರು ಯಾರು, ಆ ಗುರು ಎಲ್ಲಿದ್ದಾರೆ, ಇವೆಲ್ಲವನ್ನು ನಾವು ನಿಮಗೆ ಹೇಳ್ತೀವಿ. ಆದರೆ ಇದ್ರ ಬಗ್ಗೆ ಮಾತಾಡೋದಕ್ಕೇ ಇವರ ಜೊತೆಯಲ್ಲಿ ಲೀಲಮ್ಮ ಅವರ ಜೊತೆಯಲ್ಲಿ ಸಂಜೀವಿನಿ ಅಂತ ಒಬ್ಬರು ಮೇಡಮ್ ಕಂಡು ಬಂದಿದ್ದಾರೆ. ಇವ್ರ ಜೊತೆ ಮಾತಾಡೋದಕ್ಕೆ, ಲೀಲಾ ಮೇಡಮ್ ಜೊತೆ ಮಾತಾಡೋದಕ್ಕೆ ಇನ್ನೂ 4 ಜನರು ನಮ್ಮ ಜೊತೆ ಇದ್ದಾರೆ. ಅವರೇನೆ ರಮೇಶ್ ಸರ್ ಹಾಗೂ ಸಿದ್ದು ಅವರು ಹಾಗೂ ಉದಯ್ ಮತ್ತು ಸಂಜೀವಿನಿ ಅವರು. ಈ ಸಂಜೀವಿನಿ ಅಂತ ಇವ್ರಿಗೆ ಹೆಸರು ಕೊಟ್ಟಂಥದ್ದು ಗುರುಗಳೇ. ಅವರ ಬದುಕಿನಲ್ಲಿ ಏನಾಯಿತು, ಏನು ಕತೆ ಎಲ್ಲವನ್ನು ಮಾತಾಡ್ತೀನಿ. ಆದರೆ ಇಲ್ಲಿ ಲೀಲಮ್ಮ ಮೇಡಮ್ ಅವರು ಹೇಳಿದ್ರು ನಾನೇ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇದ್ದೀನಿ ಅಂತ. ನಿಮ್ಗೆ ಯಾಕೆ ಅನ್ನಿಸ್ತು ಗುರುಗಳ ಬಗ್ಗೆ ಈ ರೀತಿ ಪ್ರಚಾರ ಮಾಡಬೇಕು? ಯಾಕಂದರೆ ಗುರು ಪ್ರಚಾರ ಪ್ರಿಯರಲ್ಲ. ಖಂಡಿತ. ನೀವು ಯಾಕೆ ಮಾಡ್ತಾ ಇದ್ದೀರಾ? ಯಾಕೆ ಅಂತಂದರೆ ಇವಾಗ ಒಂದು ಆಧ್ಯಾತ್ಮ ಅಂತ ಅನ್ನೋದು ಒಂದು ಕಮರ್ಷಿಯಲ್ ಆಗಿದೆ ಸರ್. ಯಾಕೆ ಅಂದರೆ ನಾನು ಪ್ರತಿ ಸರಿ ಒಂದೊಂದು ಯೂಟ್ಯೂಬಲ್ಲಿ, ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡ್ತಾಯಿದ್ರೆ ಗಲ್ಲಿಗೊಬ್ಬರು ಗುರುಗಳು ಒಂದು 4 ಪುಸ್ತಕ ಓದ್ಬಿಟ್ಟಿರ್ತಾರೆ. ಆ ಶಕ್ತಿ ಜಾಗೃತ ಆಗಿದೆ, ಈ ಕ್ರಿಯೆ ಮಾಡಿಸ್ತೀನಿ, ಆ ಕ್ರಿಯೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಆ ಕ್ರಿಯೆ ಮಾಡಿಸಿ ಅದಕ್ಕೆ ಆಧ್ಯಾತ್ಮಿಕದ ವಿಷಯಗಳಿಗೆ ಇವಾಗಿನ ಯೂತ್ಸ್ ಹೋಗಿ ಮನಸ್ಥಿತಿಯನ್ನು, ದೇಹನ ಡ್ಯಾಮೇಜ್ ಮಾಡಿಕೊಂಡು ನಮ್ಮ ರಾಜಗುರುಗಳ ಹತ್ರ ಬಂದಿರೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಆದರೆ ಈ ಕ್ಷಣಕ್ಕೂ ನಾವು ಎಷ್ಟು ವರ್ಷ ನಮ್ಮ ಗುರುದೇವ್ರ ಹತ್ರ ಇದ್ದೀವಿ, ಒಂದು ದಿನ ಕೂರಿಸಿ ಅವರು ನಮಗೆ ಆಧ್ಯಾತ್ಮ ಬೋಧನೆ ಮಾಡಿದವರೇ ಅಲ್ಲ. ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಅದೆಲ್ಲ ಖಂಡಿತನೂ ಇಲ್ಲ.